ಕಾವ್ಯ, ಕವಿತಾ, ಶ್ವೇತಾ. ಸೊ ಮೋಟಾರ್ ಕಂಟ್ರೋಲ್ ವರ್ಕ್ ಬೆಂಚ್ ಅಂತ ಹಾಕ್ಬಿಡಿ. ಇಲ್ಲ ಅಂತಂದ್ರೆ ನಾವು ವರ್ಕ್ ಮಾಡ್ತಿರೋ ಬೋರ್ಡ್ ನೇಮ್ ಹಾಕ್ಬಿಡಿ. ಇಲ್ಲ ಅಂದ್ರೆ ಬೋರ್ಡ್ ನೇಮ್ ಏನ್ ಗೊತ್ತಾ? ಇವಿ ಸ್ಪಿನ್ 32 G4. ಡಿಸ್ಕ್ರಿಪ್ಷನ್ you want any, you have any work? Oh no, we used to run a motor outside. Anyhow, you go to 5 and you'll go to that right, that function. You are going for the function? Oh, wait. Why you want to sit here? Any work is there? Why? Seat connection is there, that's why. I have a seat. You want to have? ನೆಕ್ಸ್ಟ್ ನಮ್ಮ ಹತ್ರ ಇರೋದು ಇನ್ವರ್ಟರ್. ಓಕೆನಾ? ಕೆಳಗಡೆ ಹೋಗಿ ನಮ್ಗೆ ಈಗ BLDC ಮೇಜರ್ಗೆ 6 ಸ್ಟೆಪ್ ಯೂಸ್ ಮಾಡ್ತೀವಿ, ಪ್ಲಸ್ FOC ಯೂಸ್ ಮಾಡ್ತೀವಿ. ಓಕೆ, ನಮ್ಮ ಹತ್ರ ಈಗ 1 ಮೋಟರ್ ಅಷ್ಟೇ ಯೂಸ್ ಮಾಡ್ತಾ ಇದೀವಿ ನಾವು. 1 ಮೋಟರ್, ನಮ್ಮ ಬೋರ್ಡ್ ಕೆಪಾಸಿಟಿ ಇರೋದು 1 ಮೋಟರ್ ಅಷ್ಟೇ. ಸೊ ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ ವೆಬ್ಸೈಟ್ ಕ್ರೋಮ್ಗೆ ಹೋಗ್ಬೇಕು. ಕ್ರೋಮ್ಗೆ ಹೋಗಿ ಇವಿ ಸ್ಪಿನ್ 32 G4. ಡೇಟಾ ಶೀಟ್ ಓಪನ್ ಮಾಡಿ ಪಟ್ ಅಂತ ಹೇಳ್ತೇನೆ. ನೋಡಿದ ಡೇಟಾ ಶೀಟ್ ಮೇಲ್ಗಡೆ ಏನಿದೆನಾ ಓಪನ್ ಮಾಡ್ಕೊಂಡ್ರಾ? ಸೊ ಸೆಕೆಂಡ್ ಪೇಜ್ ಹೋಗಿ, ಥರ್ಡ್ ಪೇಜ್ ಹೋಗಿ. ಸೊ ಥರ್ಡ್ ಪೇಜ್ ಹೋದ್ರೆ ಅಲ್ಲಿ ಮೆನ್ಷನ್ ಮಾಡೋದು ಏನಂತ ಮೆನ್ಷನ್ ಮಾಡೋರೆ? ವೋಲ್ಟೇಜ್ ಎಷ್ಟಕ್ಕೆ ಸಪೋರ್ಟ್ ಮಾಡ್ತದೋ? 10 to 75 ವೋಲ್ಟ್ ಅಂದ್ರೆ ನೀವು 10 ವೋಲ್ಟ್ ಇಂದ 75 ವೋಲ್ಟ್ ಯಾವುದೇ ಮೋಟರ್ ಇದ್ರೂ ರನ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಸಪೋರ್ಟ್ ಮಾಡುತ್ತೆ? 35 amps. ಕಂಟಿನ್ಯೂಸ್ ಕರೆಂಟ್ ಮ್ಯಾಟರ್ ಆಗ್ತದೆ. ಓಕೆನಾ? ಕಂಟಿನ್ಯೂಸ್ ಕರೆಂಟ್ ಯಾವಾಗಲೂ ತಲೆಯಿಟ್ಕೊಬೇಕು. ಯಾವಾಗಲೂ ಮೋಟರ್ಲಿ ಅದು ಕರೆಂಟ್ ಕೊಟ್ಟಿರ್ತಾರಲ್ವಾ, ಸೊ ಅವ್ರು ಕಂಟಿನ್ಯೂಸ್ ಕರೆಂಟ್ ಅಷ್ಟೇ ಕೊಡ್ತಾರೆ. ಸೊ ಕಂಟಿನ್ಯೂಸ್ ಕರೆಂಟ್ ಮ್ಯಾಚ್ ಆದ್ರೆ ಮಾತ್ರ. ಓಕೆ, ಇಲ್ಲಾಂದ್ರೆ ಬೋರ್ಡ್ ಹಾಳಾಗ್ಬಿಡುತ್ತೆ, ಮೋಟರ್ ಹಾಳಾಗ್ಬಿಡುತ್ತೆ. ಸೊ ಕಂಟಿನ್ಯೂಸ್ ಕರೆಂಟ್ ಎಷ್ಟೈತೆ? 20 amps RMS. ಓಕೆನಾ? ಆಯ್ತಾ? ಸೊ ನಮ್ಮ ಬೋರ್ಡ್ ಏನು ಎಷ್ಟು ಸಪೋರ್ಟ್ ಮಾಡುತ್ತೆ? ನಮ್ಮ ಮೋಟ್ರು 48 volt. ಪೇಪರ್ ನೋಡಿ ಸಪೋರ್ಟ್ ಮಾಡುತ್ತೆ. 48 volt 6 amp. 6 amp ಸಪೋರ್ಟ್ ಮಾಡೋದ್ರಿಂದ 48 ವೋಲ್ಟ್ ಸಪೋರ್ಟ್ ಮಾಡೋದ್ರಿಂದ ಈ ಬೋರ್ಡ್ ಸಪೋರ್ಟ್ ಮಾಡುತ್ತೆ ಅಂತ ಅರ್ಥ. ಮ್ಯಾಕ್ಸಿಮಮ್ ಗಿಂತ ಕಡಿಮೆ. ಓಕೆ, ಗೋ ಟು ದ ವರ್ಕ್ ಬೆಂಚ್. ಸೊ ಇದು ಬಂದು ಇನ್ವರ್ಟರ್. ಇನ್ವರ್ಟರ್ ಸೆಲೆಕ್ಟ್ ಮಾಡಿ. ಇನ್ವರ್ಟರ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಯೂಸ್ ಮಾಡೋ ಮೋಟರ್ ಇಲ್ಲ ಅಲ್ವಾ? ಸೊ ಅಲ್ಲಿ ಸರ್ಚ್ ಬಾರ್ ಅಲ್ಲಿ 48 ಅಂತ ಚೆಕ್ ಮಾಡಿ. 48 ವೋಲ್ಟ್ ಯಾವುದು ಇಲ್ಲ. ಏನ್ ಮಾಡ್ತೀರಾ? ಸ್ವಲ್ಪ ಜಾಸ್ತಿ ರೇಟಿಂಗ್ ಇದೆ. ಹೀರೋ ಮೋಟರ್ನೇ ಎತ್ಕೊಂಡ್ಬಿಡೋಣ, ಯಾವ್ದಾದ್ರು ಲೋ ರೇಟಿಂಗ್ ಹೈ ರೇಟಿಂಗ್ 24 ಅಂತ ಹೇಳಿ 24 ಸರ್ಚ್ ಮಾಡಿ. 24. ಸೊ ನಾನು ಮೆನ್ಷನ್ ಮಾಡ್ದಂಗೆ ಈಗ ನಾವು ಹೇಳಿದ್ನಲ್ಲ ಅದೊಂಚೂರು ಹೈ RPM ಗೋಸ್ಕರ SMPMS ನ ಸಪೋರ್ಟ್ ಮಾಡ್ಕೊಂಡ್ವಿ. SMPMS ಇದೆ, ಅದನ್ನ ಸೆಟ್ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಿಕ್ ಮಾಡಿ. ಅಲ್ಲ ಅಂದ್ರೆ 48 ಬೇಕಂದ್ರೆ ನಮ್ಗೆ ಸ್ವಲ್ಪ ಮ್ಯಾಕ್ಸಿಮಮ್ ತಗೊಳ್ಳಿಕ್ಕೆ ಆಗಲ್ಲ ಇದ್ರಲ್ಲಿ. ಅಂದ್ರೆ ಇದು 24 ಅಲ್ಲ. ಹೇಳಿ ಸರ್, ಇನ್ವರ್ಟರ್ ಕೊಡಿ. ನೆಕ್ಸ್ಟ್ ಹೇಳಿದ್ನಿ ಕ್ವಶನ್ ಕೇಳಬೇಕಂತ ಹೇಳಿ. ನೆಕ್ಸ್ಟ್ ನಾನು ಅಲ್ಲಿ ಮುಂದೆ ಬರುತ್ತೆ. ಐ ಒಬೇ ಯುವರ್. ಓಕೆ, ಗೋ ಡೌನ್. ನಮ್ಮ ಬೋರ್ಡ್ ಎಲ್ಲ ಚೆಕ್ ಮಾಡಿ. ಇದಲ್ಲ ಸರ್, ಇದು ಹೈ ವೋಲ್ಟೇಜ್. ನಾವೀಗ ಚೆಕ್ ಮಾಡ್ತಿರೋದು G4. ಕೇಳ್ಕೊಂಡು ಸರ್ಚ್ ಮಾಡಿ. G4 ಇಲ್ಲಿದೆ 30. ಹೌದು, ಪಕ್ಕದ ಆಯ್ತಾ? ಇಲ್ಲಾಂದ್ರೆ ಸರ್ಚ್ ಬಾರಲ್ಲಿ G4 ಅಂತ ಹೊಡಿ. G4 ಆಯ್ತಾ? ಇದು ಸೆಲೆಕ್ಟ್ ಮಾಡ್ಕೊಂಡು ಓಕೆನಾ? ನೆಕ್ಸ್ಟ್ ಓಕೆ ಕ್ಲಿಕ್ ಮಾಡಿ. ಓಕೆ. ಸೊ ಇಲ್ಲಿವರೆಗೆ ಏನು ಮಾಡಿದ್ರಿ ನೀವು? ಯಾವುದೋ ಒಂದು ಮೋಟರ್ ನಿಂತ್ಕೊಂಡು ಇದ್ರ ಜೊತೆ ಕಾನ್ಫಿಗರ್ ಮಾಡೋಣ ಅಂತ ಕನೆಕ್ಟ್ ಮಾಡ್ಬೇಕು. ಸೊ ಸಮ್ ಟೈಮ್ಸ್ ನೀನು ಹೇಳ್ದಂಗೆ ಸೊ ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಅಂತ ಹೇಳಿದಿಲ್ವಾ? ಸಮ್ ಟೈಮ್ಸ್ ಬೋರ್ಡ್ ಏನಾದ್ರು ಲೈಕ್ ಈಗ 45 ವೋಲ್ಟೇಜ್ ಇಂದಾನೆ ನೆಕ್ಸ್ಟ್ ಸಪೋರ್ಟ್ ಮಾಡುತ್ತೆ ಅಂತಾರೆ. ಈಗ ಇದು 10 ಇಂದ 75 ಸಪೋರ್ಟ್ ಮಾಡುತ್ತೆ. ಸೊ ಅದರಿಂದ ನೇನು ರೆಡ್ ಮಾರ್ಕ್ ಬಂದಿಲ್ಲ, ಏನಿಲ್ಲ. ಅಕಸ್ಮಾತ್ ಆ ಬೋರ್ಡು 50 ವೋಲ್ಟ್ ಇಂದ 78 ವೋಲ್ಟ್ ಸಪೋರ್ಟ್ ಮಾಡುತ್ತೆ ಅಂದಾಗ ನಾವು 24 ವೋಲ್ಟ್ ತಗೊಂಡಾಗ ಇನಿಷಿಯಲ್ ಎಲ್ಲ ಎರರ್ ಬಂದ್ಬಿಡುತ್ತೆ. ಸೊ ಅವಾಗ ನಾವು ಇನ್ ಬಿಟ್ವೀನ್ ಆ ರೇಟಿಂಗ್ ಯಾವ್ದೈತೆ ಆ ಮೋಟರ್ ತಗೋಬೇಕು. ಓಕೆನಾ? ಇವಾಗ ಏನ್ ಮಾಡೋಣ, ಸೇವ್ ಮಾಡಿ. ಸೊ ಸೇವ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಅಲ್ಲಿ ಮಾಡ್ಬಿಡಿ. ಯಾಕಂದ್ರೆ ಅಲ್ಲಿ ಸೇವ್ ಆಸ್ ಬೇಡ, ಸೇವ್ ಕೊಡೋದು ಸಾಕು.
ಸೇವ್ ಅಷ್ಟೇನಾ? ಸೇವ್ ಅಷ್ಟೇ. ಡಾಕ್ಯುಮೆಂಟ್ ಆಗಿಯಾ? ಡೌನ್ಲೋಡಲ್ಲಿ ಹಾಕಲಿ, ಡಾಕ್ಯುಮೆಂಟಲ್ಲಿ ಬೇಡ. ಡಾಕ್ಯುಮೆಂಟಲ್ಲಿ ಯಾಕೋ ಯಾರಾದ್ರೂ ಗೊತ್ತೈತೆ, ನಂದು ಸುಮಾರು ಜನ ಫೈಲ್ ಹೋಗಿರೋದು. ಡೌನ್ಲೋಡ್ ಕೊಂಡ್ರಾ ಸೇವ್ ಮಾಡ್ಕೊಳ್ಳಿ. ನೀನು ಎಲ್ಲಿ ಸೇವ್ ಮಾಡಿದ್ದವು ಲಾಸ್ಟ್ ಟೈಮ್? ನಾವು ಸೇವ್ ಮಾಡಲಿಲ್ಲ. ನಂದಲ್ಲೇ ನಿಂದಲ್ಲೇ ರನ್ ಮಾಡಿ. ನಂದಲ್ಲೇ ಮಾಡಿ. ಸೇವ್ ಮಾಡಿದೆ ಹೆಂಗೆ ರನ್ ಮಾಡಿದೆ ಚಿನ್ನ? ನೀನು ಸೇವ್ ಮಾಡಿದ್ಯಾ ಅಲ್ಲಿ ಅಂತ ನೋಡೋ ಆಮೇಲೆ ಆಯ್ತಾ? ಬಿಡಿ ಬೇಡ ಬೇಡ ಶಾಂತಿ ಅಂತೀವಿ. ಸೊ ನಾವೀಗ ಫಸ್ಟ್ ಕೆಲಸ ಏನು ನಮ್ಮದು? ಮೋಟ್ರು. ಏನೇನು ಮೋಟ್ರು ಸೆಲೆಕ್ಟ್ ಮಾಡ್ಬೇಕು ನಾವು. ಸೊ ಅಲ್ಲಿ ಮೋಟ್ರು ಸಿಂಬಲ್ ಕಾಣ್ತೈತಾ ಬ್ಲಾಕಲ್ಲಿ? ಅದ್ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು ವಿಂಡೋ ಪಾಪಪ್ ಆಗುತ್ತೆ. ಸೊ ಮೊದಲಲ್ಲಿ ಮೇಲ್ಗಡೆ ಪ್ರಾಜೆಕ್ಟ್ ಇನ್ಫೋ ಅಂತ ಐತೆ, ಹಾರ್ಡ್ವೇರ್ ಆ್ಯಂಡ್ ಇನ್ಫೋ. ಕ್ಲಿಕ್ ಮಾಡಿ. ಸೊ ಇಲ್ಲಿ ಡಿಫೈನ್ ಆಗಿರುತ್ತೆ ಯಾವ MC ಯೂಸ್ ಮಾಡ್ತಿದ್ಯಾ ನೀನು ಏನು ಅಂತ. ಮೇಲ್ಗಡೆ ಪ್ರಾಜೆಕ್ಟ್ ಆ್ಯಂಡ್ ಇನ್ಫೋ, ಹಾರ್ಡ್ವೇರ್ ಆ್ಯಂಡ್ ಇನ್ಫೋ ಇಲ್ಲಿ ಡಿಫೈನ್ ಆಗಿರುತ್ತೆ. ಏನು ಡಿಫೈನ್ ಆಗಿರುತ್ತೆ? ಇದು ಇನ್ವರ್ಟ್ರು, FOC ಆಲ್ಗೋರಿಥಮ್ ನಾವು. ಅದ್ರ ಜೊತೆ ನಾವು G4 ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟು SMPMದು ಮೋಟರ್ ಸೆಲೆಕ್ಟ್ ಮಾಡಿದ್ದೀವಿ. ಓಕೆನಾ? ಮೋಟ್ರ್ ಇಲ್ಲೇನು ಚೇಂಜ್ ಮಾಡೋದು ಬೇಡ. ಕೆಳಗಡೆ ಮೋಟ್ರ್ ಅಂತ. ಸೊ ಮೋಟ್ರಲ್ಲಿ ಇಲ್ಲಿ ಒಂದು ನೇಮ್ ಕೊಡಿ. ಮೇಲ್ಗಡೆ ಮೋಟರ್ ನೇಮ್ ಇಲ್ಲಿ 48 ವೋಲ್ಟ್ ಸಾರಿ ನಂಬರಿಂದ ಸ್ಟಾರ್ಟ್ ಮಾಡ್ಬೋದು. ಟ್ಯಾಕೋಮ್ಯಾಟ್ರಿಕ್ ಏನೋ ಮೋಟರ್ ಕೊಟ್ಬಿಡಿ ನಿಮ್ಗೆ ಇಷ್ಟ ಬಂದಿದ್ದು. ನಿಮ್ಗೆ ಇಷ್ಟ ಬಂದಿದ್ದು ಕೊಡೋ, ನಿಮ್ಗೆ ಏನು ಕೊಡು. ಮೋಟ್ರು 48 ವೋಲ್ಟ್ ಅಂತ ಹಾಕೋ, ಇಲ್ಲಾಂದ್ರೆ ಟ್ಯಾಕೋಮ್ಯಾಟ್ರಿಕ್ ಅಂತ ಕೊಡ್ತೀನಿ, ಅದನ್ನ ಕೊಡು. ಆಯ್ತಾ? ಸೊ ಕೆಳಗಡೆ ಹೋಗಿ. ಸೊ ಒಂಚೂರು ಮೇಲೆ ಅಲ್ಲಿ. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಪ್ಯಾರಾಮೀಟರ್ಸ್ ಅಲ್ಲಿ ಸೊ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಸಪೋರ್ಟ್ ಮಾಡುತ್ತೆ? 6 ಬರೀ ಹಾಕಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ DC ವೋಲ್ಟೇಜ್ 48. ನೆಕ್ಸ್ಟ್ RS ವ್ಯಾಲ್ಯೂ 0.21 ಹಾಕ್ತೀರಾ? ಹಾಕಿ 0.1 ಹಾಕ್ಬಿಡಿ. ಮೋಟ್ರು ಡೌನ್ ಮಾಡ್ಬಿಡಿ. ಎಷ್ಟು ಹಾಕ್ಬೇಕು? ಡಿವೈಡ್ ಬೈ 2 ತಾನೇ? ಇಷ್ಟ ಆಗಿತ್ತು. ಅಲ್ಲ ಇದು 0.1. 0.1 ನೆಕ್ಸ್ಟ್ LS ಬರ್ಕೊಂಡು LS ಇದು ಎವರೇಜ್ ತೆಗಿಬೇಕಾ? ಅವರೇಜ್ ಬೇಕಾದ್ರೆ ತೆಗಿ. ಇಲ್ಲ ಅಂತಂದ್ರೆ ಇಲ್ಲಿ LD LQ ಕೊಟ್ಟವ್ರೆ. ಇದು LD LS ಕೆಳಗಡೆ ಐತೆ. ಇಲ್ಲಿ LD ಮಾತ್ರ ಐತೆ, ಇಲ್ಲಿ LD LQ ಐತೆ. ಇದು ಬೇಕು LS ಬೇಕು ಅಂತಂದ್ರೆ LQ ವ್ಯಾಲ್ಯೂ ಗೊತ್ತಪ್ಪ ನಿಮಗೆ? ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 3000 ಸಮಥಿಂಗ್ ಆಗುತ್ತೆ. ಸೊ ಅದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಇದನ್ನ ಈ ಕಡೆ ಕಳಿಸಿ, ಈ ಕಡೆ ಡಿವೈಡ್ ಬೈ ಆಗುತ್ತೆ. ಇದನ್ನು ಡಿವೈಡೆಡ್ ಬೈ ಇದಾಗುತ್ತೆ. ಸೊ ಆವಾಗ ಒಂದು ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ಇದೇ ಆಗಿರುತ್ತೆ. ಓಕೆನಾ? 0.6 ಹಾಕ್ಬಿಡಿ. 0.6 ಆಯ್ತಾ? ಈಗ ಸದ್ಯಕ್ಕೆ ಆಯ್ತಾ? ಸೊ ನೆಕ್ಸ್ಟ್ ಬ್ಯಾಕ್ EMF ಎಷ್ಟು ಬಂದಿದೆ? ಬ್ಯಾಕ್ EMF ಲಾಸ್ಟ್ ವ್ಯಾಲ್ಯೂ ಅದು 5.3 ಡಿಫೈನ್ ಮಾಡಿದ್ವಲ್ಲ, 5.31 ಇದೆ. 5.31. ಸೊ ಇವಾಗ ನಾನು ನಿಮಗೆ ಮೇಲ್ ಕಳಿಸಿದ್ದೀನಿ. ಪಟ್ ಅಂತ ಓಪನ್ ಮಾಡಿ. ಇದು ಏನು ಓಕೆ ಮಾಡ್ಬೇಕೇನು? ಈಗ ಪಟ ಅಂತ ಓಪನ್ ಮಾಡಿ ಅಂತಂದೆ, ಸೇವ್ ಮಾಡಿ ಅಂತ ಅನ್ನೋದನ್ನ ಇಲ್ಲ. ಮೇಲ್ ಓಪನ್ ಮಾಡಿ. Oh, you won't go, huh? Oh, they will call you. They'll come here, they'll call you and they'll look, or else they'll look us also. They will take everybody. Surya will come and grab, color, they will look. Else I don't know. For boys, I will do like that. ಆಯ್ತಾ? ಓಪನ್ ಮಾಡ್ಕೊಳ್ಳಿ. ಇದು PDF ಓಪನ್ ಮಾಡ್ಕೊಳ್ಳಿ. PDF ಓಪನ್ ಮಾಡ್ಕೊಂಡ್ರಾ? ಸೊ ಇಲ್ಲಿ ಅಮೌಂಟ್ ಎಷ್ಟು ಸಪೋರ್ಟ್ ಮಾಡುತ್ತೆ? ಮ್ಯಾಕ್ಸಿಮಮ್ RPM ಅಲ್ಲೇ ಮೇಲೆ ಐತೆ. ಹೆಂಗ್ ಹುಡುಕ್ಬಿಡ್ತಾನೆ ಹೇಳು? ಹಿಂಗೆ ಹುಡುಕ್ಬಿಟ್ಟ ಹೋಯ್ತಾವ ನೆನಪಾಡಿದ್ರು. ಇಲ್ಲೇ ಐತೆ. ಆರಾಮಾಗಿ ಸರ್ಚ್ ಮಾಡಿ. ಇಲ್ಲಿ ನೋಡು, ಎಲ್ಲ ಪ್ಯಾರಾಮೀಟರ್ ಮೇಲೆ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡೋದು. ಶಾಂತಿ 3000 ಮ್ಯಾಕ್ಸಿಮಮ್. ಲೇಟ್ ಆದ್ರೆ 7 ಗಂಟೆ ಆಗಲಿ, ನಾನು ಹೇಳ್ಕೊಡ್ತೀನಿ. ಈಗ ತಲೆ ಕೆಡಿಸ್ಕೊಂಡ. ಸೊ ಹೋಗಿ ಈಗ ವರ್ಕ್ ಬೆಂಚ್ ಹೋಗಿ ಪಟ್ಟಂತ. ಸೊ ವರ್ಕ್ ಬೆಂಚಲ್ಲಿ ಆ್ಯಡ್ ಮಾಡಿ. ಕೆಳಗಡೆ ಏನೈತೆ? ಇನರ್ಷಿಯಾ, ಫ್ರಿಕ್ಷನ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಓಕೆ? ಮ್ಯಾಕ್ಸಿಮಮ್ ಓಕೆ.
3000 ಆ ಕಡೆ ಆಯ್ತಾ. ಕೆಳಗಡೆ ಹೋಗಿ. ಸೊ ಮೋಟ್ರಲ್ಲಿ ಹಾಲ್ ಎಫೆಕ್ಟ್ ಸೆನ್ಸಾರ್ ಐತೆ ಓಕೆನಾ. ನಾವು ಅದನ್ನ ಯೂಸ್ ಮಾಡ್ತಾ ಇಲ್ಲ ಈಗ. ಅದನ್ನ ನಾನು ಯೂಸ್ ಮಾಡಿಲ್ಲ, ಮೇಜರ್ ಆಗಿ ಕಸ್ಟಮರ್ ಯಾರು ಯೂಸ್ ಮಾಡಲ್ಲ. ಸೊ ಹಾಲ್ ಎಫೆಕ್ಟ್ನ ಕ್ಯಾನ್ಸಲ್ ಮಾಡಿ ಆಫ್. ನೆಕ್ಸ್ಟ್ ಕ್ವಾಡ್ರೇಚರ್ ಎನ್ಕೋಡರು ಅದಕ್ಕೆ ಯೂಟಿಲೈಸ್ ಆಗೋದು. ಸೊ ಅದು ಯೂಸ್ ಮಾಡ್ತಿಲ್ಲ ನಾವು, ಕ್ಲೋಸ್ ಮಾಡಿ. ಸೊ ನೆಕ್ಸ್ಟ್ ಪವರ್ ಸಪ್ಲೈ ಹೋಗಿ. ಇದು ಸೇವ್ ಏನಿಲ್ವಾ? ಮೇಲೋಗಿ ಸಾರಿ ಮೇಲೋಗಿ ಫುಲ್ ಮೇಲೆ ನೀನಲ್ಲ ಫುಲ್ ಮೇಲೆ ಮೋಟರ್ ಮೇಲೋಗಿ ನಿಮ್ಮ ಭಾಷೆಯಲ್ಲಿ ಮೇಲೋಗು ಸೇವ್ ಮಾಡಿದ್ರಾ? ಸೇವಾ? ಈಗ ಸೇವ್ ಮಾಡಿದ್ರಾ? ಫೈಲ್ ಎಕ್ಸ್ಪ್ಲೋರರ್ ಹೋಗಿ. ಈಗ ಸೇವ್ ಆಯ್ತಾನ? ಏನಿಲ್ಲ ಸೇವ್ ಮಾಡಿ ಇನ್ನೊಂದ್ಸಲ ಮಾಡು. ಓವರ್ ರೈಟ್ ಮಾಡ್ಕೊ, ಏನಿಲ್ಲ ಆಯ್ತಾ. ಅಂದ್ರೆ ಲೈಕ್ ನೀವೇನಾದ್ರು ಅದೇ ಬೋರ್ಡಲ್ಲಿ ಏನಾದ್ರು ಚೇಂಜ್ ಮಾಡಬೇಕು ಅಂತಿದ್ರೆ ಚೇಂಜ್ ಮಾಡಿ ಓವರ್ ರೈಟ್ ಮಾಡ್ಕೊಬೋದು. ಸರಿನಾ? ಓಕೆನಾ? ಓಕೆ ಏನು ಮಾಡ್ಬೇಡ. ನೆಕ್ಸ್ಟ್ ಫೈಲ್ ಎಕ್ಸ್ಪ್ಲೋರರ್ ಹೋಗು. ಫೈಲ್ ಎಕ್ಸ್ಪ್ಲೋರರ್ ಅಂದ್ರೆ ಫೈಲ್ ಎಕ್ಸ್ಪ್ಲೋರರ್ ಓಕೆ. ಹಾಂ. ಸೊ ಲೋಕಲ್ ಡಿಸ್ಕ್ ಸಿ ಲೋಕಲ್ ಡಿಸ್ಕ್ ಅಲ್ಲಿ ಯೂಸರ್ ಕೆಳಗಡೆ ಕಣ ಒಳ್ಳೆ ಐತಿ ಕಣ. ಏನು ಇದು ಡೆಲ್ ನಿಂದು ಯಾವ್ದೈತೆ ಯೂಸರ್ ನೇಮ್ ಹಾಕೊಂಡ್ಬಿಡಿ. ಯಾವ್ದೈತೆ ಯೂಸರ್ ನೇಮ್ ಯೂಸರ್ ಹಾಕಿ ಓಪನ್ ಮಾಡೋದು ಆಯ್ತಾ. ಅದರಲ್ಲಿ ಡಾಟ್ ವರ್ಕ್ ಬೆಂಚ್ .ht ವರ್ಕ್ ಬೆಂಚ್ ಓಪನ್ ಮಾಡಿದ್ದು. ಬ್ರೈಟ್ನೆಸ್ ಕೊಡು. ನೀನು ಯಾಕೆ ಹೋಗ್ಬಿಡುತ್ತೆ ಮಗ ಹಂಗೆ ಹಾಕೊಂಡ್ರೆ ಫುಲ್ ಕೊಡು. ನೀವು ಕತ್ಲೆ ಮಾಡಿದ್ದು ಏನು ತೊಂದರೆ ಇಲ್ಲ. ಆಯ್ತಾ. .ht ವರ್ಕ್ ಹಾರ್ಡ್ವೇರ್ ಹೋಗಿ. ನಾನು ಹೇಳ್ತೀನಿ ನನ್ನ ಕೆಲಸ ನೀವು ಅಲ್ಲಿ ಹಾರ್ಡ್ವೇರ್ ಅಂತ ಐತೆ ನೋಡಿ. ಹಾರ್ಡ್ವೇರ್ ಹೋದ್ರೆ ಮೋಟರ್ ಹೋಗಿ ಇಲ್ಲಿ ಸೇವ್ ಆಗಿರುತ್ತೆ ನೀವು ಮಾಡಿರೋ ಮೋಟರ್. ಸೊ ನೀವು ನೆಕ್ಸ್ಟ್ ಬೇರೆ ಇನ್ವರ್ಟರ್ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಎಲ್ಲ ಯಾವಾಗಲೂ ಮೋಟರ್ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಇಲ್ಲಿರೋ ಮೋಟರ್ನ ನೀವು ಎತ್ತಾಕೊಂಬೋದು. ಈಗ ನಿಮ್ಗೆ ಬೇರೆ ಯಾವುದೋ ಮೋಟರ್ ಹೋಗುತ್ತೋ, ಬೇರೆ ಯಾವುದೋ ಮೋಟರ್ ಕೊಟ್ಬಿಟ್ಟು ನಿಮಗೆ 48 ವೋಲ್ಟ್ ಬಟ್ ಏನು ಗೊತ್ತಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಏನೂ ಇಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕು? ಇದನ್ನ ಯೂಸ್ ಮಾಡಬೇಕಲ್ಲ. ಅದಕ್ಕೆ ಇನ್ನೊಂದು ಐತಿ ಮೆಥಡ್. ಈ ಕ್ವಶನ್ನ ಕೊನೆಗೆ ಕೇಳಬೇಕು. ಓಕೆ. ನೆಕ್ಸ್ಟ್ ಕ್ಲೋಸ್ ಮಾಡಿ ಇದನ್ನ. ಅವ್ರ ಬೆಂಚ್ ಓಪನ್ ಮಾಡಿ. ಅರ್ಥ ಆಯ್ತಲ್ಲ ಇಲ್ಲಿ ಎಲ್ಲಿ ಸೇವ್ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪವರ್ ಸಪ್ಲೈ ಮತ್ತೆ ಕರೆಂಟ್ ಎಷ್ಟೈತೆ ಅಂತ ಡಿಫೈನ್ ಆಗುತ್ತೆ. ಸೊ ಇಲ್ಲಿ ಬೇಸ್ಡ್ ಆನ್ ಯುವರ್ ಮೋಟರ್ ಓನ್ಲಿ ಇಟ್ ವಿಲ್ ಆಟೋಮೆಟಿಕಲಿ ಸೆಲೆಕ್ಟ್. ಓಕೆ. ಸೊ ಬೋರ್ಡ್ ಎಷ್ಟೇವರೆಗೂ ಸಪೋರ್ಟ್ ಮಾಡುತ್ತೆ ಅಂತ ಹಾಕೋರ್ಲಿ ನೋಡು. ಇನ್ ಬಿಟ್ವೀನ್ ಟಚ್ ಸೆನ್ಸರ್ ಐತೆ ನೋಡು. ಆಯ್ತಾ. ನಿಮ್ಮ ಮೋಟರ್ ಬೇಸಿಸ್ ಮೇಲೆ ಇದೇ ಸೆಲೆಕ್ಟ್ ಮಾಡುತ್ತೆ. ನಿಮ್ಗೆ ಗೊತ್ತು ಬೋರ್ಡು ಇಲ್ಲಿವರೆಗೆ ಸಪೋರ್ಟ್ ಮಾಡೋದೆ 25 ಆಂಪ್ಸ್ ಆಮೇಲೆ 75 ವೋಲ್ಟ್. ಬಟ್ ಯಾಕೆ ಹಿಂಗೆ ತೋರಿಸ್ತೈತೆ ಅಂದ್ರೆ ನಿಮ್ಮ ಮೋಟರ್ ಕೇಪಬಿಲಿಟಿ ಎಷ್ಟೈತೆ ಅದ್ರ ಬೇಸಿಸ್ ಮೇಲೆ ತೋರಿಸ್ತೈತೆ. ಸೊ ಆಟೋಮೆಟಿಕಲಿ ಇಟ್ ವಿಲ್ ಕ್ಯಾಲ್ಕುಲೇಟ್. ಕೊಡೋದು PWM ಜನರೇಷನ್. ಸೊ PWM ಜನರೇಷನ್ ಇಲ್ಲಿ ಸೊ ಇನಿಷಿಯಲ್ ಫ್ರೀಕ್ವೆನ್ಸಿ ಅದು 16 ಹರ್ಟ್ಜ್ ಸೆಲೆಕ್ಟ್ ಮಾಡೋದು. ಸರಿನಾ? ಸಾರಿ 16 ಕಿಲೋಹರ್ಟ್ಜ್. ಸೊ ಅಲ್ಲೇನು ಮೆನ್ಷನ್ ಮಾಡಿದ್ರೆ 2 ಕಿಲೋಹರ್ಟ್ಜ್ ಇಂದ 100 ಕಿಲೋಹರ್ಟ್ಜ್. ಸೊ ಇನ್ ಬಿಟ್ವೀನ್ ದಟ್ ನೀವು ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಬೋದು. ಇದನ್ನ ನೀವು ಯಾವ ಬೇಸಿಸ್ ಮೇಲೆ ಸೆಟ್ ಮಾಡ್ತೀವಿ ಅಂತ ನಾವು ಲೈಕ್ ನೀನು ಫಾಸ್ಟಾಗಿ ಸ್ವಿಚಿಂಗ್ ಆಗಬೇಕು. ಓಕೆನಾ. ಲೈಕ್ ಸುಗ್ ಅಂತ ಆಗಬೇಕು. ಲೋಡ್ ಇರಲ್ಲ ಅದಲ್ಲಿ ಏನು ಪಟ್ ಅಂದಾಗ ನೀವು 100 ಕಿಲೋಹರ್ಟ್ಜ್ ಇಟ್ಕೊಂಡ್ರೆ ನೀವು ಸುಮ್ಮನೆ ಟಚ್ ಮಾಡಿದ್ರೆ ವರ್ಕ್ ಆಗ್ಬೇಕು ಫುಲ್. ಸೊ ನಮ್ಗೆ ಆ ಥರ ಎಲ್ಲ ಬೇಡ. ನಾವು ಲೋಡ್ ಆಗ್ತಾ ಇದೀವಿ. ಸೊ ಅದರಲ್ಲಿ ನೆಕ್ಸ್ಟ್ ಎಲ್ಲ ಲೋಡ್ ಆಗ್ತೀವಿ. ಸೊ ಇದನ್ನ 12,000 ಹಾಕ್ಬಿಡಿ. 12 ಕಿಲೋಹರ್ಟ್ಜ್ ಎಷ್ಟು? 12,000 ಹಾಕ್ಬಿಡಿ. ಓಕೆ. ಸೊ ಕೆಳಗಡೆ ಹೋಗಿ ಪಿನ್ ಯಾವ್ದಾದ್ರು ಮ್ಯಾಪಿಂಗ್ ಮಾಡೋರೆ ಅಂತ ಎಲ್ಲ ಇದೆ. ಸೊ ಇನ್ನೊಂದು ಕ್ರೋಮ್ಗೆ ಹೋಗಿ ಅದು ಡೇಟಾ ಶೀಟ್ ಇದು ಓಪನ್ ಮಾಡಿ. EV ಸ್ಪಿನ್ G4 ಇಲ್ಲಿ ಅದು ಆ ಕಡೆ ಕೊನೆಯಲ್ಲಿ ಐತೆ. EV ಸ್ಪಿನ್ G4 ಡೌನ್ಲೋಡೆಡ್ ಇಲ್ಲಿ ಡೇಟಾ ಶೀಟ್ ಅದು ಇಲ್ಲಿ ಡೇಟಾ ಶೀಟ್ ಆಗಿತ್ತು ಮಾಡ್ತೀಯಾ? ಮೈಕ್ರೋಸಾಫ್ಟ್ ಇಲ್ಲಿದೆ ಆಯ್ತಾ. ಕೆಳಗಡೆ ಹೋಗಿ ಫುಲ್ಲು ಕೆಳಗಡೆ ಅಲ್ಲಿ ಸ್ಕಿಮ್ಯಾಟಿಕ್ ಇರುತ್ತೆ ನೋಡಿ. ಬೋರ್ಡ್ದು ಕನೆಕ್ಷನ್ಸ್ ವೈರ್ಸ್ ಎಲ್ಲ ಐತಲ್ಲ. ಸೊ ಇದ್ರ ಮ್ಯಾಪಿಂಗ್ ಬೇಸಿಸ್ ಮೇಲೆ ಅವ್ರು ಕನೆಕ್ಷನ್ ಮಾಡಿರ್ತಾರೆ. ಇನ್ನೊಂದು ಏನು ಗೊತ್ತಾ, ನೆಕ್ಸ್ಟ್ ನೀವು ಕಸ್ಟಮೈಸೇಷನ್ ಮಾಡ್ತೀವಿ. ಈಗ ಕಸ್ಟಮರೇ ಆಗಲಿ ಬೋರ್ಡಲ್ಲೇ ಎಲ್ಲ ಮಾಡಲ್ಲ. ಕಸ್ಟಮರ್ ಓನ್ PCB ರೆಡಿ ಮಾಡ್ತೀವಿ. ಸೊ ಆ ಟೈಮಲ್ಲಿ ಅವ್ರು ಮೆನ್ಷನ್ ಮಾಡಿರೋ ಪಿನ್ನೇ ಯೂಸ್ ಮಾಡಬೇಕು. ಕರೆಂಟ್ ಸೆನ್ಸಿಗೆ ಪಿನ್ ಯೂಸ್ ಮಾಡೋರು ಅಂದ್ರೆ ಇದನ್ನೇ ಮಾಡಬೇಕು. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಿಂದ ಅಂದರೆ FOC ವರ್ಕ್ ಆಗಲ್ಲ. FOC ವರ್ಕ್ ಸರಿ ಕರೆಂಟ್ ಸೆನ್ಸಿಂಗ್ ಪ್ರಾಪರ್ ವರ್ಕ್ ಆಗಲ್ಲ. ಕರೆಂಟ್ ಸೆನ್ಸಿಂಗ್ ಪ್ರಾಪರ್ ವರ್ಕ್ ಆಗಿಲ್ಲ ಅಂದರೆ FOC ವರ್ಕ್ ಆಗಲ್ಲ.
ಎಫ್ ಸಿ ವರ್ಕ್ ಆಗಿಲ್ಲ ಅಂದರೆ ಮೋಟರ್ ಕರೆಕ್ಟಾಗಿ ರನ್ ಆಗಲ್ಲ. ಸೊ ಇಶ್ಯೂ ಇರುತ್ತೆ. ಸೊ ಅದಕ್ಕೆ ಯಾವಾಗ ಪಿನ್ಗೆ ಯಾವಾಗ ಅದೇ ಕನೆಕ್ಟ್ ಮಾಡ್ಬೋದು. ಸೊ ನೀವು ಯಾವುದೇ ಪ್ರಾಜೆಕ್ಟ್ ಮಾಡಿ ನೆಕ್ಸ್ಟು ನೀವು ಈ ಎಂಬೆಡೆಡ್ ಇಂಡಸ್ಟ್ರಿಗೆ ಹೋದಾಗ ಸೊ ಕನೆಕ್ಷನ್ಸ್ ಎಲ್ಲ ಸೇಮ್ ಅದೇ ಇರಬೇಕು. SPI ಪ್ರೋಟೋಕಾಲ್ ಇದನ್ನು ಈ ಪಿನ್ಸ್ ಅಷ್ಟೇ ಸಪೋರ್ಟ್ ಮಾಡ್ತಾನೆ ಅದರಲ್ಲಿ ಮಾತ್ರ ಮಾಡಬೇಕು. ಆಯಿತಾ? ನೀರು ಕುಡ್ಕೊಬರ್ತೀನಿ. ಅದು ನನಗೆ ಸಿಮೆಂಟ್ ಸೆಲೆಕ್ಷನ್ಸ್ ನೆಕ್ಸ್ಟೇ ಕ್ಲಿಕ್ ಮಾಡಿ ಆಯಿತಾ? ಸೊ ಇಲ್ಲಿ ಅಬ್ಸರ್ವರ್ ಪ್ಲಸ್ PLL ಸೆನ್ಸಾರ್ ಅಂತ ಇದೆ. ಸೊ ಅದಕ್ಕೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಹಾಲ್ ಸೆನ್ಸರ್ ಅಂತ ಐತೆ, ಕ್ವಾಡ್ರೇಚರ್ ಎನ್ಕೋಡರ್ ಅಂತ ಐತೆ, ಐ ಸೆನ್ಸಿಟಿವ್ ಅಂತ ಇನ್ನೊಂದು ಐತೆ, ಸಾರಿ ಐ ಸೆನ್ಸಿಟಿವ್ ಅಂತ ಐತೆ, PLL ಅಬ್ಸರ್ವರ್, PLL ಕಾರ್ಡಿಕ್ ಅಂತ ಐತೆ. ಸೊ ನಾವಿಲ್ಲಿ ಯೂಸ್ ಮಾಡ್ತಿರೋದು PLL. ಓಕೆನಾ? ಅಬ್ಸರ್ವರ್ ಪ್ಲಸ್ PLL. ಓಕೆ, ಕ್ಲಿಕ್ ಮಾಡಿ. ಅಲ್ಲಿ ಮೇಜರ್ ಆಗಿ ಇನ್ನೊಂದೇನು ಗೊತ್ತಾ, ಇವಾಗ ಡೇ ಬಿಫೋರ್ ಎಸ್ಟರ್ಡೇ ST ಗಿವನ್ ಡೆಮೋ. ಓಕೆನಾ? ರೆಕಾರ್ಡೆಡ್ ಐತೆ ವಿಡಿಯೋ. ನನ್ನ ಲ್ಯಾಪ್ಟಾಪಲ್ಲಿ ಯಾವಾಗಾದ್ರು ಕೇಳಿ ಹಾಕ್ಕೊಡ್ತೀನಿ. ಅದರಲ್ಲಿ HSO ಅಂತ ಆಲ್ಗೋರಿದಮ್ ಐತಲ್ಲ, ಅಲ್ಲಿ HSO ಅಂತ ಹೈ ಸೆನ್ಸಿಟಿವ್ ಆಲ್ಗೋರಿದಮ್ ಅಂತ ಹೇಳ್ತೀವಿ. ಅಲ್ಲಿ ಆಲ್ಗೋರಿದಮ್ ಅಬ್ಸರ್ವರ್ ಹೈ ಸೆನ್ಸಿಟಿವಿಟಿ ಅಬ್ಸರ್ವರ್. ಸೊ ಇದೇನು ಮಾಡುತ್ತೆ ಅಂದರೆ FOC ಅಂತ ಯೂಸ್ ಮಾಡ್ತೀವಿ ಗೊತ್ತಾ ಮೇಜರಾಗೆ. ನಾರ್ಮಲ್ ಆಗಿ ತಿಳ್ಕೊಳ್ಳಿ. 6 ಸ್ಟೆಪ್ಪಲ್ಲಿ ಏನಿರುತ್ತೆ ಅಂತಂದರೆ ಇದನ್ನ BLDC ಯೂಸ್ ಮಾಡ್ತೀವಿ 6 ಸ್ಟೆಪ್ನ ಮೇಜರಾಗಿ. ಯಾಕಂದರೆ ಟಾರ್ಕು ಮತ್ತು ಹೈ ಸ್ಪೀಡಲ್ಲಿ ಒಳ್ಳೆ ಟಾರ್ಕ್ ಕೊಡುತ್ತೆ. ಸರಿನಾ? ನೆಕ್ಸ್ಟು FOC ಬಂದರೆ PMSM ಮೋಟರ್ ಅಂತ ಬರುತ್ತಲ್ಲ, ಆ ಥರ ಮೋಟರ್ಗಳೆಲ್ಲ ಹೈ ಸ್ಪೀಡಲ್ಲಿ ಒಳ್ಳೆ ಟಾಪ್ ಕಾನ್ಸಂಟ್ರೇಟ್ ಮಾಡುತ್ತೆ. ಬಟ್ ಮೇಜರ್ ಡ್ರಾಬ್ಯಾಕ್ ಏನು ಅಂದರೆ FOC ಲೋಯೆಸ್ಟ್ ಸ್ಪೀಡಲ್ಲಿ ಟಾರ್ಕ್ ಕೊಡೋಲ್ಲ, ಕಮ್ಮಿ ಆಗೋದು ಒಂದೊಂದು ಟೈಮು. ಶಾಡೋ ಪ್ಯಾರಾಮೀಟರ್ ಸೆಟ್ ಮಾಡೋಕ್ಕಾಗಲ್ಲ ಹಿಂಸೆ. ಸೊ ಅದನ್ನು ಲೈಕ್ ನೆಕ್ಸ್ಟ್ ಓವರ್ಕಮ್ ಮಾಡೋಕ್ಕೆ HSO ಆಲ್ಗೋರಿದಮ್ ಇರೋದು. ಸೊ ಅದನ್ನ ಈ ಬೋರ್ಡಲ್ಲಿ ಇನ್ನೂ ಇನ್ಸ್ಟಾನ್ಸಿಯೇಷನ್ ಆಗಿಲ್ಲ. ಅಂದ್ರೆ ಲೈಕ್ ಅದು ಇನ್ಸ್ಟಾನ್ಸಿಯೇಷನ್ ಮಾಡೋದು ಹೆಂಗೆ ಅಂತ ಡಿಸ್ಟ್ರಿಬ್ಯೂಟರ್ಗಳು ಹೇಳ್ಕೊಡ್ತಾರೆ. ನೆಕ್ಸ್ಟು ಒಂದು ಕಾಲ್ ಮಾಡಿ, ಅಲ್ಲಿವರೆಗೆ ಇದ್ರೆ ನಾನು ಹೇಳ್ಕೊಡ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನಿಮ್ದೆಲ್ಲ ಮೋಸ? ನೀನು ತಂದಿದ್ದೆ ಮೋಸ? ಇಲ್ಲ. ಹಾಂ, This one. This one. You need it now or what? Checking. But laptop came out. Bro. He is using it. You'll give. Okay. As you are checking. Bro, close the door. I'm shouting loud. Sorry, I'm talking loud. ಏನ್ ಬಿಚ್ಚೆ ಕೊಟ್ಬಿಡ್ತೀಯಾ? ಬೇಡ, ತೊಂದರೆ ಇಲ್ಲ. ನೆಕ್ಸ್ಟ್ ಆಯ್ತಾ? PLL ಸೆನ್ಸರ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಕರೆಂಟ್ ಸೆನ್ಸಿಂಗ್ ಹೋಗೋಣ. ಸೊ ಕರೆಂಟ್ ಸೆನ್ಸಿಂಗಲ್ಲಿ ಇದೆಲ್ಲ ಪ್ಯಾರಾಮೀಟರ್ಸ್ ಅವ್ರು ಆ್ಯಡ್ ಮಾಡೋರೆ. ಸರಿನಾ? ನಾವು ಕಸ್ಟಮೈಸ್ ಬೋರ್ಡ್ ಮಾಡಬೇಕಾದ್ರೆ ಇದೆಲ್ಲ ಆ್ಯಡ್ ಮಾಡ್ತೀವಿ ನಾವು. ಕೆಳಗಡೆ ಹೋಗಿ ಪಿನ್ ಮ್ಯಾಪಿಂಗ್ ಎಲ್ಲ ಅವರೇ ಮಾಡೋರೆ. ಇದೆಲ್ಲ ಏನು ಚೇಂಜ್ ಮಾಡೋಂಗಿಲ್ಲ ಈಗ ನಾವು. ಓಕೆನಾ? ಸಮ್ಟೈಮ್ಸ್ ಏನಿರುತ್ತೆ ಅಂದರೆ ಕಸ್ಟಮ್ ಬೋರ್ಡ್ ಡಿಸೈನ್ ಮಾಡ್ಬೇಕಾದ್ರೆ ಇಲ್ಲಿ ಏನು ಪಿನ್ ಸೆಲೆಕ್ಟ್ ಮಾಡೋರು ಅದನ್ನೇ ಸೆಲೆಕ್ಟ್ ಮಾಡಬೇಕು. ಮೆನ್ಷನ್ ಮಾಡಿ ಸ್ಪೆಸಿಫಿಕ್ ಮಾಡಿ ಹೇಳ್ತಿದ್ದೀನಿ. ಇದೊಂಥರ ಸ್ಪೆಸಿಫಿಕ್ ಪ್ರೋಟೋಕಾಲ್ಸ್ ಥರ. FOCಗೆ ಏನೇನು ಬೇಕು ಅಂತಂದರೆ ಕರೆಂಟ್ ಸೆನ್ಸಿಂಗ್ ಬೇಕು, ಪ್ರಾಪರಾಗಿ ಇದು PWM ಔಟ್ಪುಟ್ ಬರಬೇಕು, ಅದೆಲ್ಲ ಅಲ್ವಾ? ಸೊ ಅದಕ್ಕೆ ನೀವು ಪ್ರಾಪರಾಗಿ ಇಲ್ಲೇನು ಕನೆಕ್ಷನ್ ಐತೆ ಅದನ್ನೇ ಮಾಡಬೇಕು. ನೆಕ್ಸ್ಟ್ ನೀವು ಯಾರೋ PCB ಕಲಿತೀನಿ ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು, MCU ಇಂದ ಯಾವ ಪಿನ್ ಅವ್ರು ಮೆನ್ಷನ್ ಮಾಡಿರ್ತಾರೆ ಇದಕ್ಕೆ ಹೋಗ್ಬೇಕು ಅಂದ್ರೆ ಅದನ್ನೇ ಮಾಡಬೇಕು, ಚೇಂಜ್ ಮಾಡೋಂಗಿಲ್ಲ. ಆಯಿತಾ? ಸೊ ನೆಕ್ಸ್ಟ್ ಹೋಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಹಾಂ, ಸೂಪರ್. ಬಸ್ ವೋಲ್ಟೇಜ್ ಸೆನ್ಸಿಂಗ್ಗೆ ಇದು ಓಪನ್ ಮಾಡಿ. ಮೇಡಮ್ ನೀವೇನು ಮಾಡ್ತಾ ಇದ್ದೀರಾ? ಎಫಿನಿಕ್ಸಾ ಏನೋ ಮಾಡ್ತೀರಾ? ಎಫಿನಿಕ್ಸ್ಗೆ ಗಾಡ್ ವಾಟ್ ಐ ಸೆ